ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಈ ಟ್ಯಾಂಕ್ನ ಫಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಎಕ್ಸ್ಟ್ರೀಮ್ ಮಿಷಿನ್ಸಲ್ಲಿ. ಸೊ ಈ ಒಂದು ಗ್ಯಾರೇಜ್ ಇರೋದು ನ್ಯೂ ಬಿ ಎಲ್ ರೋಡಲ್ಲಿ. ಸೊ ಗಾಡಿ ತೊಗೊಂಡು ಇನ್ನೇನಲ್ಲಿ ಹೋಗಿದ ತಕ್ಷಣ ಫಸ್ಟು ಗಾಡಿ ಟ್ಯಾಂಕ್ನ ರಿಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಇಲ್ಲಿ ನೋಡಿ ಇವರ ಟ್ರಾಫಿ ವಿನ್ನಿಂಗ್ಸ್ ಯಾವ ಥರ ಇದೆ ಅಂತ. ಬೇಸಿಕ್ಲಿ ಈ ಒಂದು ಗ್ಯಾರೇಜ್ ಏನಕ್ಕೆ ಫೇಮಸ್ ಅಂತ ಕೇಳಿದ್ರೆ, ನೀವೇನಾದ್ರು ರೇಸ್ ಬೈಕ್ಸ್ನ ರೆಡಿ ಮಾಡಬೇಕು ಅಂದರೆ ದಿಸ್ ಇಸ್ ದ ಪ್ಲೇಸ್ ಫಾರ್ ಯು. ಹಾಗೂ ಈ ಗ್ಯಾರೇಜ್ನ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬನ್ನಿ ಸ್ನೇಹಿತರೆ, ನೋಡೋಣ ಏಸರ್ ಬಿಸ್ ಟ್ಯಾಂಕ್ನ ಯಾವ ಥರ ಫಿಟ್ ಮಾಡಬೇಕು ಅಂತ ಅನ್ನೋದನ್ನು ಈ ಡೀಟೇಲ್ ರಿವ್ಯೂ ಆಗಿರುತ್ತೆ. ಟ್ಯಾಂಕ್ ನಟ್ ಬೋಲ್ಟ್ ತೆಗೆದ ತಕ್ಷಣ ನೆಕ್ಸ್ಟ್ ಫ್ಯೂಯಲ್ ಕನೆಕ್ಷನ್ಸ್ನೆಲ್ಲ ಡಿಸ್ಲೊಕೇಟ್ ಮಾಡ್ತಾರೆ. ಡಿಸ್ಕನೆಕ್ಟ್ ಮಾಡ್ಬೇಕಾದ್ರೆ ತುಂಬ ಹುಷಾರಾಗಿ ನೋಡ್ಕೊಬೇಕು, ಯಾಕಂದರೆ ಒಂದು ಚೂರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಪೈಪ್ ಕಟ್ ಆದರೆ ಅಥವಾ ಫ್ಯೂಯಲ್ ಪಂಪ್ ಮೇಲೆ ಭಾಳನೇ ಇಶ್ಯೂಸ್ ಬರೋಂಥ ಚಾನ್ಸಸ್ ಇದೆ. ಸೊ ಅದಕ್ಕೆ ನಾನು ಬಂದಿರೋದು ಈ ಗ್ಯಾರೇಜಿಗೆ, ಯಾಕೆಂದರೆ ಐ ನೋ ದ ವರ್ಕ್ ವಾಟ್ ದೇ ಡೂ. ಇಟ್ಸ್ ಆಲ್ ಅಮೇಝಿಂಗ್. ಬೇಸಿಕ್ಲಿ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಫ್ಯೂಯಲ್ ಪಂಪು ಮತ್ತು ಇನ್ನೊಂದೇನಂತಂದರೆ ಫ್ಯೂಯಲ್ ಗೇಜು. ಇದು ಎರಡೂ ಭಾಳ ಹುಷಾರಾಗಿ ತೆಗೆದು ನೀಟಾಗಿ ಒಂದು ಕಡೆ ಇಟ್ಟರೆ ಒಳ್ಳೆಯದು, ಯಾಕೆಂದರೆ ಯಾವುದೇ ಥರ ಡ್ಯಾಮೇಜಸ್ ಬರಬಾರ್ದು ಅಂತಲೇ ಎಚ್ಚೆತ್ಕೊಂಡು ಮಾಡ್ತಿರೋಂಥ ಒಂದು ವರ್ಕ್ ಇದು. ಸೊ ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ಈ ಲೆಫ್ಟ್ ಸೈಡಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇದು ಬಂದು ಗೇಜು. ಇದ್ರ ಕೆಳಗಡೆ ಏನಿದೆ ಅದು ಬಂದು ಫ್ಯೂಯಲ್ ಪಂಪು. ಇದು ಎರಡು ಭಾಳ ಹುಷಾರಾಗಿ ನೋಡ್ಕೊಬೇಕು. ಫ್ಯೂಯಲ್ ಪಂಪು ಅಷ್ಟೇ. ಆಮೇಲೆ ಇದು ಫ್ಯೂಯಲ್ನ ನೀಟಾಗಿ ತೆಗಿಬೇಕು. ಸೊ ಇದನ್ನು ನೋಡಿ ಆಗಲೇ ತೆಗಿತಿದ್ದಾರೆ ಫ್ಯೂಯಲ್ನ, ಯಾಕೆಂದರೆ ನಾವು ಈ ಫ್ಯೂಯಲ್ ಪಂಪ್ ಅಥವಾ ಫ್ಯೂಯಲ್ ಗೇಜ್ನ ತೆಗಿಬೇಕಾದ್ರೆ ಪೆಟ್ರೋಲ್ ಲೀಕೇಜ್ ಆಗಿಬಾರ್ದಲ್ಲ, ಅದಕ್ಕೆ. ಆಮೇಲೆ ಇಲ್ಲಿ ನೋಡಿ ಗಾಡಿಗಳು ಯಾವ ಥರ ಇದೆ ಇವ್ರ ಹತ್ರ. ಸೂಪರ್. ಎಲ್ಲ ಹಳೆ ಗಾಡಿಗಳು ಇಟ್ಟಿದ್ದಾರೆ, ಹಾಗೂ ಒಳ್ಳೊಳ್ಳೆ ಟ್ರಾಫಿಗಳನ್ನೆಲ್ಲ ಇಟ್ಟಿದ್ದಾರೆ. ಸೊ ಈ ಟ್ರಾಫಿ ಯಾರ್ಯಾರು ರೇಸ್ ಮಾಡಿ ತೊಗೊಂಬಂದು ಇಟ್ಟಿದ್ದಾರೆ ಅಂತಲೂ ನನಗೆ ಗೊತ್ತು. ದೇ ಆರ್ ಆಲ್ ಮೈ ಫ್ರೆಂಡ್ಸ್. ಸೊ ಈ ಟಿ ಶರ್ಟ್ ಹಾಕೊಂಡಿದ್ದಾರಲ್ಲ ರೈಟ್ ಸೈಡಲ್ಲಿ, ಇವರೇ ಓನರು, ಮಿಸ್ಟರ್ ತಂಬು ಅಂತ ಕರಿತೀವಿ ಅವ್ರನ್ನ. ಫಸ್ಟ್ ನಾವು ತೆಗಿತಾ ಇರೋದು ಫ್ಯೂಯಲ್ ಪಂಪು. ನೋಡಿ ಭಾಳ ಕೇರ್ಫುಲ್ಲಾಗಿ ತೆಗಿಬೇಕು. ಆಮೇಲೆ ಇದ್ರ ವಾಷರ್ಸ್ ಆಗಲಿ ಅಥವಾ ಇದ್ರ ನೆಟ್ಟು ಬೋಲ್ಟು ಸ್ಕ್ರೂಸ್ ಎಲ್ಲ ಏನಿದೆ ಅದನ್ನೆಲ್ಲ ನೀಟಾಗಿ ತೆಗ್ದು ಒಂದು ಕಡೆ ಇಡಬೇಕು. ಇಲ್ಲ ಅಂತಂದರೆ ಒಂದು ಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ ಅಗೇನ್ ಆ್ಯಂಡ್ ಅಗೇನ್ ನಾನು ಹೇಳ್ತಿರೋದು ಏನಕ್ಕೆ ಅಂತಂದರೆ ಬಿ ಕೇರ್ಫುಲ್, ಯಾಕೆಂದರೆ ಇದೆಲ್ಲ ತುಂಬ ಸೆನ್ಸಿಟಿವ್ ವಿಚಾರ. ಹಾಗಾಗಿ ಇದನ್ನು ಭಾಳ ಹುಷಾರಿಂದ ತೆಗಿಬೇಕು. ಸೊ ಇವಾಗ ಫ್ಯೂಯಲ್ ಪಂಪ್ನ ತೆಗ್ದಾಯಿತು, ಓಕೆನಾ. ನೆಕ್ಸ್ಟು ಇದನ್ನು ಒಂದು ಕಡೆ ಸಪ್ರೇಟಾಗಿ ಇಟ್ಬಿಟ್ರೆ ನೆಕ್ಸ್ಟ್ ನೋಡ್ಬೋದು ಫ್ಯೂಯಲ್ ಗೇಜ್ನು ಕೂಡ ತೆಗಿಬೇಕು. ಸೊ ಈ ಸೈಡಲ್ಲಿ ಏನಿದೆ ಇದು ಫ್ಯೂಯಲ್ ಗೇಜ್ ಆಗಿರುತ್ತೆ, ಇದೂ ಅಷ್ಟೇ ಭಾಳ ಹುಷಾರಾಗಿ ತೆಗಿಬೇಕು. ಇದು ಏನು ಗೊತ್ತಾ, ಎರಡು ಈ ಫ್ಯೂಯಲ್ ಗೇಜು ಮತ್ತು ಫ್ಯೂಯಲ್ ಪಂಪು ಇದು ಎರಡು ತೆಗೆದು ಆ್ಯಸ್ ಇಟ್ ಈಸ್ ನಾವು ಅದನ್ನು ಏಸರ್ ಬಿಸ್ ಟ್ಯಾಂಕಲ್ಲಿ ಫಿಟ್ ಮಾಡಿಬಿಟ್ರೆ ನಿಮಗೆ ಆ್ಯಕ್ಯುರೇಟ್ ಫ್ಯೂಯಲ್ ಎಷ್ಟಿದೆ ಅಂತಲೂ ಗೊತ್ತಾಗುತ್ತೆ. ಸೊ ಇದು ಬಂದು ನಿಮಗೆ ಫ್ಯೂಯಲ್ ಟ್ಯಾಂಕ್ ವೆಯ್ಟ್ ಬಂದು ಆಲ್ಮೋಸ್ಟ್ ಆಲ್ 7.4 kg ಇದೆ, ಅಷ್ಟು ವೆಯ್ಟ್ ಇರುತ್ತೆ. ಸೊ ಇದನ್ನು ಸುಮಾರು ಜನ ಅಪ್ಗ್ರೇಡ್ ಏನಕ್ಕೆ ಮಾಡ್ಕೊತಾರೆ ಅಂತಂದರೆ, ಒಂದು ವೆಯ್ಟು ರೆಡ್ಯೂಸ್ ಮಾಡೋದಕ್ಕೆ, ಇನ್ನೊಂದು ಏನಂತ ಕೇಳಿದ್ರೆ ಹೊಸ ಫ್ಯೂಯಲ್ ಟ್ಯಾಂಕ್ ಅದು ಏನಿದೆಯಲ್ಲ ಈ ಏಸರ್ ಬಿಸ್ತು, ಇದರ ಫ್ಯೂಯಲ್ ಕೆಪಾಸಿಟಿ ಬಂದು 23 ಲೀಟರ್ಸ್. ಸ್ಟಾಕ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 17 ಲೀಟರ್ ಆಗಿರುತ್ತೆ. ಸೊ ಜಾಸ್ತಿ ಯಾರು ಲಾಂಗ್ ರೈಡ್ಸ್ನ ಮಾಡ್ತಿದ್ದಾರೆ ಅಂದರೆ ಎಸ್ಪೆಷಲಿ ರಿಮೋಟ್ ಪ್ಲೇಸಸ್ಸಲ್ಲಿ ಎಲ್ಲಿ ಫ್ಯೂಯಲ್ ಕೊರತೆ ಇದೆ ಅವರಿಗೆ ಇದು ಬೆನಿಫಿಟ್ ಆಗಿರುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ 6 ಲೀಟರ್ಸ್ ಎಕ್ಸ್ಟ್ರಾ ಕೆಪಾಸಿಟಿನೂ ಸಿಗುತ್ತೆ. ಸೊ ಹಾಗಾಗಿ ಅದೊಂದು ಅಡ್ವಾಂಟೇಜು. ಬಟ್ ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂತ ಕೇಳಿದ್ರೆ, ಈ ಗಾಡಿಗೆ ಯಾವುದೇ ಥರ ಕೀ ಸೆಟ್ ಬರೋದಿಲ್ಲ, ಅಂದರೆ ಯು ಕೆನಾಟ್ ಲಾಕ್ ದ ಫ್ಯೂಯಲ್ ಕ್ಯಾಪ್. ಸೊ ಜಸ್ಟ್ ಒಂದು ರೊಟೇಟಿಂಗ್ ಫ್ಯೂಯಲ್ ಕ್ಯಾಪ್ ಏನಿದೆಯಲ್ಲ ಬೇಸಿಕ್ಕು ಆ ಥರ ಇರುತ್ತೆ. ಸೊ ಅದೊಂದು ಡಿಸ್ಅಡ್ವಾಂಟೇಜು. ಬಟ್ ಎಸ್, ಏಸರ್ ಬಿಕ್ಸ್ ಅವರು ಆಲ್ರೆಡಿ ಅದಕ್ಕೂ ಒಂದು ವ್ಯವಸ್ಥೆ ಮಾಡಿ ಒಂದು ಕ್ಯಾಪ್ನ ಕೂಡ ಲಾಂಚ್ ಮಾಡಿದ್ದಾರೆ ವಿತ್ ಯೋರ್ ಕೀ ಸೆಟ್. ಸೊ ಕೀ ಹಾಕಿ ಲಾಕ್ ಮಾಡೋಂಥದ್ದು. ಬಟ್ ಯು ನೀಡ್ ಟು ಕ್ಯಾರಿ ಅನ್ ಅಡಿಷ್ನಲ್ ಕೀ ವಿಚ್ ಇಸ್ ಅಗೇನ್ ಅ ಕ್ವೈಟ್ ಎಕ್ಸ್ಟ್ರಾ ಜಾಬ್. ಸೊ ಫೈನಲಿ ಇವಾಗ ಫ್ಯೂಯಲ್ ಗೇಜ್ ಹಾಗೂ ಫ್ಯೂಯಲ್ ಪಂಪ್ ಎರಡನ್ನೂ ಫಿಟ್ ಮಾಡಾಗಿದೆ. ಸೊ ಫಿಟ್ಟಿಂಗ್ ಆದ ನಂತರ ನೋಡ್ತೀನಿ, ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ಇದು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಯಾಕೆಂದರೆ ನಾನು ಮೈಕ್ ತೊಗೊಂಡೋಗೋದು ಮರ್ತೆ ಅವತ್ತು ಗ್ಯಾರೇಜಲ್ಲಿ. ಸೊ ಹಾಗಾಗಿ ಇದೊಂದು ವಾಯ್ಸ್ ಓವರ್ ವ್ಲಾಗ್ ಆಗಿರುತ್ತೆ. ಫಾರ್ ದ ಫಸ್ಟ್ ಟೈಮ್ ಇವನ್ ನಾನು ಕೂಡ ಇದೊಂದು ಕಾನ್ಸೆಪ್ಟನ್ನ ಟ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಫ್ಯೂಯಲ್ ಟ್ಯಾಂಕ್ ಏನು ಕಾಣಿಸ್ತಿದೆ ನಿಮಗೆ ತುಂಬ ಗಲೀಜಾಗಿ ಕಾಣಿಸ್ತಿದೆಯಲ್ಲ, ಜಸ್ಟ್ ಒಂದು ವಾಟರ್ ವಾಶ್ ಆಗಿದ ತಕ್ಷಣವೇ ಫುಲ್ ಪರ್ಲ್ ವೈಟಾಗಿ ಕಾಣಿಸುತ್ತೆ. ಬೇಸಿಕ್ಲಿ ಈ ಒಂದು ಕಲರ್ ಟ್ಯಾಂಕು ನಿಮಗೆ ನಾರ್ಮಲ್ ಹಿಮಾಲಯನ್ಸು ಲೈಕ್ ಬ್ರೌನ್ ಕಲರ್, ಪಾಪಿ ಬ್ಲೂ, ಆಮೇಲೆ ಅದರಲ್ಲಿ ಇನ್ನೊಂದು ಆರೆಂಜ್ ಬಂದಿದೆ, ಈ ಗಾಡಿಗಳಿಗೆ ವೈಟು ಮ್ಯಾಚ್ ಆಗುತ್ತೆ. ಬಟ್ ಬ್ಲ್ಯಾಕ್ ಕಲರ್ ಟ್ಯಾಂಕು ಮತ್ತು ಒಂದು ಆರೆಂಜ್ ಕಲರ್ ಟ್ಯಾಂಕ್ ಆಪ್ಷನ್ ಕೂಡ ಇದೆ ಇದರಲ್ಲಿ. ಸೊ ಅದು ಬಂದು ಮಾನಾ ಬ್ಲ್ಯಾಕ್ ಮತ್ತು ಹಾನ್ಲೆ ಬ್ಲ್ಯಾಕಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಇವತ್ತು ನನ್ನ ಹತ್ರ ಇರೋ ಗಾಡಿ ಬಂದು ಇದು ಪಾಪಿ ಬ್ಲೂ. ಸೊ ಅದಕ್ಕೆ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ.
ಬೇಸಿಕಲಿ ಈ ಒಂದು ಪ್ರೋಸೆಸ್ಸು ಆಲ್ಮೋಸ್ಟ್ ಅಲ್ಲೊಂದು 40 ಮಿನಿಟ್ಸ್ ತೊಗೊಂತು. ಯಾಕೆಂತಂದರೆ 2ರಿಂದ 3 ಕ್ಲ್ಯಾಂಪ್ಸ್ ತೆಗಿಬೇಕು. ಬಟ್ ಅದರಲ್ಲಿ ಮೇಯ್ನ್ ಏನಂತಂದರೆ ಫ್ಯೂಯಲ್ ಪಂಪ್ ಮತ್ತು ಫ್ಯೂಯಲ್ ಗೇಜ್ನ ನೀಟಾಗಿ ತೆಗೆದು ಮತ್ತು ರೀಇನ್ಸ್ಟಾಲ್ ಮಾಡಿ ಹಾಕಬೇಕು. ಸೊ ದ್ಯಾಟ್ ಈಸ್ ದ ಓನ್ಲಿ ಗೇಮ್. ಸುಮಾರು ಜನ ಅಂದ್ಕೊಂಡಿರ್ತೀರ ಸೊ ಈ ಟ್ಯಾಂಕ್ ಇನ್ಸ್ಟಾಲೇಷನ್ ಮಾಡೋದ್ರ ಮೇಲೆ ಇನ್ನೂ ಸ್ವಲ್ಪ ಬಲ್ಕಿಯಾಗಿ ಕಾಣಿಸುತ್ತೆ ಅಂತ. ಕಾಣಿಸುತ್ತೇನೋ ನಿಜ, ಒಪ್ಕೊತೀನಿ. ಬಟ್ ಪರ್ಫಾರ್ಮೆನ್ಸಿಗೆ ಯಾವುದೇ ಥರ ಡಿಸ್ಟ್ರಾಕ್ಷನ್ ಆಗಿಲ್ಲ. ಇಟ್ಸ್ ಆಲ್ ಇನ್ ದ ಮೈಂಡ್ ಸೆಟ್. ಸೊ ನಾವು ನಮ್ಮ ಮೈಂಡ್ನ ಚೇಂಜ್ ಮಾಡ್ಕೊಬೇಕಾಗತ್ತೆ. ಹಾಗೂ ಎಸ್, ಇಟ್ ಈಸ್ ಗೆಟಿಂಗ್ ಲೈಟರ್. ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ಅಡ್ವಾಂಟೇಜ್. ಸೊ ಕೀಪಿಂಗ್ ದ್ಯಾಟ್ ಇನ್ ಮೈಂಡ್, ಸೊ ಓವರಾಲ್ ಗಾಡಿ ಲುಕ್ಕು ಮಾತ್ರ ತುಂಬ ಚೆನ್ನಾಗಾಗಿದೆ. ಅಷ್ಟೇ ಅಲ್ಲ, ಎ ಸರ್ವಿಸ್ ಅವರ ಒಂದು ನಕಲ್ ಗಾರ್ಡು ಹಾಗೂ ಚೈನ್ ಟೆನ್ಷನರ್ ಕೂಡ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ಗ್ರೇಟೆಸ್ಟ್ ಅಪ್ಗ್ರೇಡೇಷನ್ ಫಾರ್ ದಿಸ್ ಹಿಮಾಲಯನ್ 450. ಸೊ ಅಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಲೆಟ್ಸ್ ಹ್ಯಾವ್ ಅ ಚೆಕ್ ಆನ್ ದ ಹಿಮಾಲಯನ್ 450 ಹೌ ಇಟ್ ಲುಕ್ಸ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಎಕ್ಸ್ಟ್ರೀಮ್ ಮಿಷಿನ್ಸ್ ನ್ಯೂ BEL ರೋಡ್. ಥ್ಯಾಂಕ್ ಯು ಸೊ ಮಚ್.